ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ನಾನೊಂದು ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಸೊ ಏನಪ್ಪ ಅಂತಂದರೆ ನಾನು ನಮ್ಮೂರಿಗೆ ಹೊಂಟಿದ್ದೆ ಶಿವರಾತ್ರಿಗೆ ಅಂತ. ಸೊ ಫೈನಲಿ ನಾನು ನನ್ನ ಜರ್ನಿ ಸ್ಟಾರ್ಟ್ ಮಾಡಿದೆ. ಅದಕ್ಕಿಂತ ಮುಂಚೆ ನಾನು ಬಸ್ ಸ್ಟಾಪಿಗೆ ಹೋಗಿ ಬಸ್ ಹತ್ತಿದ್ದೆ. ಸೊ ಆಧಾರ್ ಕಾರ್ಡ್ ಬಂದಾಗಿಂದ ನಮ್ಗೆ ಗುದ್ದಾಟ ಅಂತೂ ನಿಲ್ಲಲ್ಲ. ಯಾಕಾದರೂ ಆಧಾರ್ ಕಾರ್ಡ್ ಫ್ರೀ ಮಾಡಿ ಬಸ್ ಫ್ರೀ ಮಾಡಿದ್ರು ಅಂತ ಗೊತ್ತಾಗ್ತಿಲ್ಲ. ಏನು ಮಾಡೋಕ್ಕಲ್ಲ, ಎಲ್ಲ ಕಡೆಯೂ ಯೂಸ್ಫುಲ್ ಇದ್ದರೂ ಒಂದೊಂದ್ಸರಿ ಕೆಲವೊಂದ್ಸರಿ ಅದರಿಂದ ಅಪೋಸಿಟು ಆಗ್ತಿರ್ತದೆ. ಸೊ ಹಾಗಾಗಿ ಫುಲ್ ಕಿತ್ತಾಡ್ಕೊಂಡು ಬಡದಾಡ್ಕೊಂಡು ಬಸ್ ಹತ್ತಿ ಫೈನಲಿ ಜರ್ನಿ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ನಮ್ಮೂರು ಬಂದುಬಿಟ್ಟು ಕುಷ್ಟಗಿ. ಸೊ ನಾನು ಸೀದಾ ಕುಷ್ಟಗಿ ಬಸ್ ಹತ್ತೋಣ ಅಂತ ನೋಡಿದೆ, ಬಟ್ ಬಸ್ ಇರಲಿಲ್ಲ. ಸೊ ಗದಗ ಬಸ್ ಹತ್ತಿ ಅಲ್ಲಿಂದ ಬಸ್ ಚೇಂಜ್ ಮಾಡ್ಕೊಂಡು ಹೋಗೋದಿತ್ತು. ಸೊ ಗದಗ ಹೋದ್ಮೇಲೆ ಗದಗ ರೀಚ್ ಆದ ತಕ್ಷಣ ಕೂಡ ಬಸ್ ನಾನು ಹತ್ತಿದೆ. ಒಬ್ಬರು ಆಂಟಿಗೆ ನಾನು ಆ್ಯಕ್ಚುಲಿ ರಿಕ್ವೆಸ್ಟ್ ಮಾಡಿಕೊಂಡೆ, ಸ್ಪೆಷಲಿ ಈ ಆಂಟಿ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ. ಏನಕ್ಕಪ್ಪ ಅಂದ್ರೆ ಅವ್ರ ಪಕ್ಕಕ್ಕೆ ಚಿಕ್ಕ ಪಾಪು ಕೂತಿತ್ತು. ಸೊ ಆಂಟಿ ನಾನು ಅದನ್ನು ಎತ್ಕೋತೀನಿ, ನಂಗೆ ಸೀಟ್ ಬೀಟ್ ಇಟ್ಕೊಳ್ರಿ, ಸ್ವಲ್ಪ ಕಾಲು ಪೇನಿದೆ ಅಂತಂದರೆ ಅಮ್ಮ ಮಾತ್ರ ನಾಯಿ ಮಾಡ್ದಂಗೆ ಮಾಡಿದ ದರಿದ್ರ. ಸಿಟ್ಟು ಬಂತು, ಯಾಕಂದರೆ ನಾನು ಎಷ್ಟೋ ಜನಕ್ಕೆ ಹೆಲ್ಪ್ ಮಾಡಿರ್ತೀವಿ, ಬಟ್ ಅಲ್ಲಿ ಯಾಕೋ ನನಗೆ ಯಾರೂ ಹೆಲ್ಪ್ ಮಾಡಲಿಲ್ಲ. ಏನು ಮಾಡಲಿಕ್ಕಾಗಲ್ಲ. ಸೊ ಫೈನಲಿ ನಾನು ಕೊಪ್ಪಳನ ರೀಚ್ ಆದಮೇಲೆ ನಮ್ಮೂರು ಬಸ್ ಅಂದರೆ ಕುಷ್ಟಗಿ ಬಸ್ನ ಹತ್ತಿದೆ. ನಮ್ಮೂರು ಬಸ್ ಅಂತೂ ಲೆಕ್ಕಕ್ಕಿಲ್ಲದಂಗೆ ರಶ್ ಇತ್ತು. ನಾನು ಸೀದಾ ಡೋರ್ ಹತ್ರ ನಿಂತ್ಕೊಂಡೆ, ಅವರೇ ಬಂದು ಹತ್ತಿಸಿದ್ರು. ಸೊ ನನಗಿದು ಎವ್ರಿ ಟೈಮ್ ಈಗಂತೂ ಬಸ್ ಫ್ರೀ ಆದಾಗೆಲ್ಲ ಇದೆಲ್ಲ ಕಾಮನ್ ಆಗಿಬಿಟ್ಟೈತಿ. ಸೊ ಫೈನಲಿ ಅಂತೂ ನಾನು ನಮ್ಮೂರಿಗೆ ರೀಚ್ ಆದೆ. ಆಲ್ಮೋಸ್ಟ್ ಲೇಟ್ ನೈಟ್ ಆಗಿಬಿಟ್ಟಿತ್ತು, ಬಿಕಾಸ್ ನಾನು ಒಬ್ಬಳಿ ಬಿಟ್ಟಿದ್ದೆ ಲೇಟಾಗಿ. ಸೊ ಹಾಗಾಗಿ ಅಷ್ಟರೊಳಗೆ ನಮ್ಮ ಹೀರೋ ಬಂದು ವೆಯ್ಟ್ ಮಾಡ್ತಾಯಿದ್ರು. ಆ್ಯಕ್ಚುಲಿ ಅವ್ರು ಕುಷ್ಟಗಿ ಒಳಗಿದ್ರು. ನಮ್ಮೂರು ಕುಷ್ಟಗಿಯಿಂದ ವಾಪಸ್ 7 ಕಿಲೋಮೀಟರ್ ನಮ್ಮದು ಹಳ್ಳಿ. ಆ್ಯಕ್ಚುಲಿ ನಾನು ಹಳ್ಳಿ ಹುಡುಗಿನೇ ಪ್ಯೂರ್ ಆಗಿ, ಬಟ್ ನಾನು ಅಲ್ಲಿ ಬೆಳೆದಿಲ್ಲ. ಸೊ ಹಾಗಾಗಿ ನಾನು ಇರೋದೆಲ್ಲ ಹುಬ್ಳಿಲೇನೆ. ಬಟ್ ನನ್ನ ಅಪ್ಪ ಅಮ್ಮ ಅಣ್ಣ ಆ್ಯಂಡ್ ಅತ್ತಿಗೆ ಆ್ಯಂಡ್ ಪಾಪು ಎಲ್ಲ ನಮ್ಮ ಹಳ್ಳಿಲೇ ಇರೋದು. ಸೊ ಫೈನಲಿ ನಾನು ನಮ್ಮ ಮನೆಗೆ ಬಂದೆ. ಸೊ ಇದು ನನ್ನ ಗೂಡು. ಸೊ ಬರೋಷ್ಟೊಳಗೆ ಲೇಟ್ ಆಗಿಬಿಟ್ಟಿತ್ತು. ಸೊ ಅಪ್ಪ ಬಂದು ವೆಯ್ಟ್ ಮಾಡ್ತಾರೆ, ಕರ್ಕೊಂಡು ಬಂದರು. ಸೊ ಫೈನಲಿ ಎಂಟ್ರಿ ಆದೆ. ನೋಡೋಣ ನಮ್ಮ ಹುಡುಗ ಎಲ್ಲಿದ್ದಾನ ಅಂತ ನೋಡೋಷ್ಟರೊಳಗಡೆ ಸಾಹೇಬ್ರು ಡಬಲ್ ಕಾಲು ಹಾಕ್ಕೊಂಡು ಏನೋ ಡ್ಯಾನ್ಸ್ ಮಾಡ್ತಿದ್ರು, ಏನೋ ಮಾಡ್ತಿದ್ರು. ಅವ್ನು ಫುಲ್ ಶಾಕ್ ಆಗ್ಬಿಟ್ಟ, ಬಿಕಾಸ್ ನಾನು ಹೇಳಿರಲಿಲ್ಲ ಬರ್ತೀನಿ ಅಂಥೇಳಿ. ಮನೇಲಿ ಪಪ್ಪಂಗೆ ಅಷ್ಟೇ ಗೊತ್ತಿತ್ತು. ಸೊ ಹಾಗಾಗಿ ಅವನಿಷ್ಟು ಓಡಾಡಾಗಿದ್ದಾನಂದರೆ ಯಪ್ಪ. ಇದು ಆ್ಯಕ್ಚುಲಿ ನಮ್ಮ ಅಣ್ಣನ ಮಗ ಆರ್ಯನ್ ಅಂತ. ಸೊ ಅಪರೂಪದ ಕೂಸು ಅಂತಾರಲ್ಲ, ಇದೇ ಇರಬೇಕು ಅನ್ಕೊತೀನಿ ನಮ್ಮ ಮನೇಲಿ. ಸೊ ಫೈನಲಿ ಇವ್ರು ನೋಡಿದಾಗ ಆಗೋ ಖುಷಿನೇ ಬೇರೆ ನನಗೆ. ಸೊ ಅವ್ನು ಮಾತಾಡ್ಸಿದ್ಮೇಲೆಲ್ಲ ನಮ್ದು ಆಟ ಸ್ಟಾರ್ಟ್ ಆಯಿತು. ಬರೋ ಪುರ್ಸತ್ತಿಲ್ಲಾರ್ದನ್ನ ಇದಾಗ ಮಿನಿ ಕೊಳ್ಳಿ ದೇವದ ಕತೆ ಕಾಣಿಸತ್ತಿದ್ದು ನನಗೆ. ಅವ್ಕದ್ ಮಾಡ ಅಂತ ನಾವು ಆ್ಯಕ್ಚುಲಿ ಅವನಿಗೆ ಒಂಥರ ನನಗೆ ಕಾಡ್ಸೋ ಖುಷಿ, ನನಗೆ ಅವನಿಗೆ ಉಲ್ಟಾಗಿ ಕಾಡ್ಸೋ ಖುಷಿ. ಬರೋ ಪುರ್ಸತ್ತಿಲ್ಲ ಅದನ್ನು ಅವ್ನ ಆಟ ಸ್ಟಾರ್ಟ್ ಮಾಡ್ಕೊಂಡ. ಫೈನಲಿ ಹಂಗೂ ಹಿಂಗೆ ಮಾಡಿ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ನಮ್ಮಮ್ಮ ಹಾಗೆ ಸುಮ್ಮನೆ ಒಳಗೆ ಕರೆದ್ರು. ನಾ ಏನಕ್ಕೆ ಕರಿತಿದ್ದಾರಪ್ಪ ಅಂತ ಅಂದ್ಕೊಂಡ್ರೆ ರೊಟ್ಟಿ ಮಾಡೋಕೆ ಕರೆದ್ರು. ಆ್ಯಕ್ಚುಲಿ ನಾವು ಅಡುಗೆ ಮಾಡೋಕ್ಕೆ ಕಲಿಬಾರ್ದು ಅಂತ ಒಂದೊಂದ್ಸರಿ ಅನಿಸ್ತೈತಿ, ಬಟ್ ಒಂದೊಂದ್ಸರಿ ನಮ್ಗೆ ಒಳ್ಳೆಯದನ್ನೇ, ಯಾಕಂದ್ರೆ ಅಟ್ಲೀಸ್ಟ್ ನಮ್ಮ ಪಾಡಿಗೆ ನಾವು ಮಾಡ್ಕೊತೀವಿ ಅಂತ. ಸೊ ಫೈನಲಿ ನಮ್ಮಮ್ಮ ರೊಟ್ಟಿ ಮಾಡುವ, ಅಟ್ಲೀಸ್ಟ್ ನೀವು ಒಂದ್ಸರಿ ಬಂದಿರ್ತೀವಿ, ಯಾವಾಗಾರ ಒಂದು ಸ್ವಲ್ಪ ಬಿಡಿಸಿ ಕೆಲಸ ಮಾಡು ಅಂತಂದರು. ಸೊ ಹಂಗಾಗಿ ನಾನು ನಮ್ಮ ಅತ್ತಿಗೆ ಕೆಲಸ ಬಿಟ್ಟು ನಾನು ರೊಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಆ್ಯಕ್ಚುಲಿ ಎಲ್ಲರಿಗೂ ಶಾಕ್ ಆಗ್ಬೋದು ನಾನೇನು ರೊಟ್ಟಿ ಮಾಡ್ತೀನಿ ಅಂತ. ಎಸ್ ಗೈಸ್, ಐ ಆಮ್ ಡೂಯಿಂಗ್ ದ್ಯಾಟ್ ಒನ್. ಯಾಕಂದ್ರೆ ನನಗೆ ಆಲ್ಮೋಸ್ಟ್ ಎಲ್ಲ ಬರುತ್ತೆ ಅಂತ ಇನ್ನೂ ಕಲಿಬೇಕು. ಬಟ್ ಆದರೂ ಅಷ್ಟು ಹೆಂಗೋ ಜೀವನ ಸಾಕ್ಸಾಕಿ ಏನು ಬೇಕೋ ಅಷ್ಟಂತೂ ಕಲ್ತಿದ್ದೀನಿ. ಸೊ ಫೈನಲ್ ನಮ್ಮ ಅತ್ತಿಗೇನು ಬಿಡಿಸಿ ನಾನು ರೊಟ್ಟಿ ಸ್ಟಾರ್ಟ್ ಮಾಡಿದೆ. ಅಷ್ಟರೊಳಗೆ ನಮ್ಮ ಅಮ್ಮಂಗೆ ಒಂಚೂರು ವೀಡಿಯೋ ಮಾಡಮ್ಮ, ಲಾಗ್ ಸ್ಟಾರ್ಟ್ ಮಾಡೋಣ ಅಂತಂದೆ. ನಮ್ಮ ಅಮ್ಮಂಗೆ ನಾನು ವೀಡಿಯೋ ಮಾಡೋಕ್ಕೆ ಕೊಟ್ಟರೆ ನಮ್ಮಮ್ಮ ಏನೇನೇನೋ ಮಾತಾಡೋಕ್ಕಂತು. ಬಿಕಾಸ್ ಅವ್ರಿಗಿದೆಲ್ಲ ಗೊತ್ತಿಲ್ಲ ಲಾಗಿಗೆಲ್ಲ ಅಂತೇಳಿ. ಬಟ್ ಸ್ಟಿಲ್ ಹಾಗೆ ನಮ್ಮಮ್ಮ ಮಾತಾಡು ಅಂತ ಹೇಳಿದೆ. ಸೊ ನಮ್ಮಮ್ಮ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಅಷ್ಟರೊಳಗೆ ಇವ್ನು ಹೆಂಗಂದರೆ ನಮ್ಮ ಮನೆಗೆ ಹೊಸಬ್ರು ಯಾರಾದರೂ ಬಂದರೆ ಒಂಚೂರು ಮಕ್ಕಳೆಲ್ಲ ಹಾಗೆ ಎಲ್ಲ ಹಿಂದೆ ಇರ್ತಾವೆ. ಬಟ್ ಇವ್ನು ಯಾವಾಗಲೂ ನಾನು ಸ್ಪೆಷಲಿ ಬಂದರೆ ಅವ್ನು ನನ್ನ ಹಿಂದೆನೇ ಇರುತ್ತೆ ಇದು ಯಾವಾಗಲೂ. ಸೊ ನಾನು ರೊಟ್ಟಿ ಮಾಡೋಕ್ಕೆ ಬಂದ ತಕ್ಷಣ ಸೀದಾ ನನ್ನ ಹಿಂದೆನೇ ಬಂತು. ಅವ್ನ ಜೊತೆಗೆ ಅವ್ನು ಕಾಡಿಸ್ಕೊತ ನಾನು ರೊಟ್ಟಿ ರೊಟ್ಟಿ ಮಾಡಿ ಆಲ್ಮೋಸ್ಟ್ ಲೇಟ್ ಆಗಿಬಿಟ್ಟಿತ್ತು ರೊಟ್ಟಿ ಮಾಡೋಷ್ಟರೊಳಗಡೆ. ಸೊ ರೊಟ್ಟಿ ಎಲ್ಲ ಮುಗಿಸ್ಕೊಂಡು ಊಟ ಮಾಡೋಣ ಅಂಥೇಳಿ ಬೇಗನೆ ಊಟ ಮುಗಿಸ್ಕೊಂಡು ಆ್ಯಂಡ್ ರೊಟ್ಟಿನೂ ಮುಗಿಸ್ಕೊಂಡ್ವಿ. ನಾವು ಅಮ್ಮಗೆ ಒಂದೆರಡು ಮಾತಾಡು ಅಂತಂದರೆ ಕೇಳಿಸ್ಕೊಳ್ಳಿ ನಮ್ಮ ಅಮ್ಮ ಹೆಂಗೆ ಮಾತಾಡ್ತಿದ್ದಾರೆ ಅಂತ. ಆ್ಯಕ್ಚುಲಿ ಏನು ಅಂತಂದರೆ ಇವನು ಬಂದಾಗಿಂದ ನಾನು ಅತ್ತಿ ಅಂತ ಕರಿ ಅಂದರೆ ಅವನು ಅತ್ತಿ ಅಂತ ಕರೆಯೋಕೆ ಕುಂತಿಲ್ಲ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತು. ಯಾಕಂದರೆ ಎವ್ರಿ ಟೈಮ್ ಬಂದ ತಕ್ಷಣ ಅತ್ತಿ ಅಂತ ಓಡಿ ಬರ್ತಿದ್ದ ಅವ. ಈ ಸರಿ ಅತ್ತ ಅಂತಲೇ ಕರೀತಿಲ್ಲ ಅವ್ನು, ಯಾಕಂತಲೇ ಗೊತ್ತಿಲ್ಲ. ಬಟ್ ಅವನಿಗೆ ವೀಡಿಯೋ ಮಾಡೋದೆಲ್ಲ ನೀಟಾಗಿ ಗೊತ್ತಾಗುತ್ತೆ, ಬಿಕಾಸ್ ಹಾಯಿ ಮಾಡ್ತಾನೆ, ಬಾಯಿ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಬಟ್ ಅತ್ತಿ ಅಂತ ಮಾತ್ರ ಕರೆಯಲ್ಲ. ಸೊ ಫೈನಲಿ ನಮ್ಮ ಅಮ್ಮ ಒಂಚೂರು ಲಾಗ್ ಮಾತಾಡಮ್ಮ ಅಂತಂದೆ. ನಮ್ಮ ಅಮ್ಮಂಗೆ ಮಾತಾಡಿದಕ್ಕೆ ನೋಡಿ ಏನು ಕೇಳ್ತಿದ್ದ.
ಆ್ಯಕ್ಚುಲಿ ಅವ್ರಿಗೆ ಏನು ಕೇಳಬೇಕಂತಲೇ ಗೊತ್ತಾಗ್ತಿಲ್ಲ. ಸೊ ಫೈನಲ್ ರೊಟ್ಟಿ ಎಲ್ಲ ಮುಗಿಸ್ಕೊಂಡು ನಮ್ಮ ಹುಡುಗರಿಗೆ ಸ್ವಲ್ಪ ಸಿರಪ್ ಹಾಕೋಣ ಅಂತ ಟ್ರೈ ಮಾಡ್ತಿದ್ದೆ. ನಾವು ನಮ್ಮ ಕಡೆಯಿಂದ ಹಾಕಿಸ್ಕೊಳಂಗಿಲ್ಲ. ಸೊ ಪಾಪ ಹಾಕ್ಸಿರೋ ಸ್ವಲ್ಪ ಹುಷಾರಿರಲಿಲ್ಲ. ಸೊ ಹಂಗಾಗಿ ಒಂದು ಸಿರಪ್ ಕುಡಿಸಿದಿತ್ತು. ಹಂಗೂ ಹಿಂಗೂ ಡ್ರಾಮಾ ಮಾಡ್ಕೊಂತ ಔಷಧ ಕೊಡಿಸಿದ್ರು. ಸೊ ಫೈನಲಿ ಔಷಧ ಎಲ್ಲ ಹಂಗೆ ಸಿರಪ್ ಎಲ್ಲ ಹಾಕಿದ ಮೇಲೆ ನಾವು ಊಟ ಸ್ಟಾರ್ಟ್ ಮಾಡ್ಕೊಂಡ್ವಿ. ನಾನು ಮಾಡಿದ ರೊಟ್ಟಿನೇ ನಾನು ತಿನ್ನಬೇಕಾಯ್ತು. ಸೊ ಚೆನ್ನಾಗೇ ಮಾಡಿದ್ದೆ, ಅಷ್ಟೊಂದೇನು ಖರಾಬಾಗಿ ಮಾಡಿಲ್ಲ, ಚೆನ್ನಾಗೇ ಮಾಡಿದ್ದೆ. ಪಲ್ಯಗಿಲೆಲ್ಲ ಆಲ್ರೆಡಿ ಮಾಡಿದ್ರೆ ಜಸ್ಟ್ ರೊಟ್ಟಿ ಅಷ್ಟೇ ಮಾಡಿದೆ. ಸೊ ಫೈನಲಿ ರೊಟ್ಟಿ ಎಲ್ಲ ತಿಂದು ನಾವು ಮಲ್ಕೊಂಡ್ವಿ. ಅಗೇನ್ ಮಾರ್ನಿಂಗ್ ಎಂದ ತಕ್ಷಣ ನಾನು ಎದ್ದಳು ಪರಿಸ್ಥಿತಿಯಲ್ಲಿ ನಮ್ಮ ಸಾಹೇಬರು ಆಲ್ರೆಡಿ ಎದ್ದು ಬಿಟ್ಟಿದ್ರು. ಸೊ ನಾನು ಎವ್ರಿ ಟೈಮ್ ಲೈಕ್ ಈಗ ರೀಸೆಂಟಾಗಿ ಏನಾಗ್ತಿತ್ತು ಅಂತಂದರೆ ಲೈಕ್ ಟ್ರೆಂಡಲ್ಲಿತ್ತು ಚಿಕ್ಕಿ ಅಂತ ಬರೋದು, ಅತ್ತ ಅಂತ ಕರೆಯೋದು, ಅತ್ತಿ ಅಂತ ಕರೆಯೋದು. ಅದನ್ನು ನಾನು ಟ್ರೈ ಮಾಡೋಣ ಅಂತೇಳಿ ರೀಲ್ ಮಾಡೋಣ ಅಂತ ನೀವು ಬೆಳಿಗ್ಗೆಯಿಂದ ಕುಂದಿರ್ಸ್ಕೊಂಡು 1 ಅವರ್ವರೆಗೂ. ಈ ಹುಡುಗ ಮಾತ್ರ ಎವ್ರಿ ಟೈಮ್ ಅತ್ತಿ ಅಂತ ಕರೆಯೋನು. ಈ ಸರಿ ಏನಾಯ್ತೋ ಏನೋ ಗೊತ್ತಾಗಲಿಲ್ಲ, ಅತ್ತಿ ಅಂತಲೇ ಕರಿತಿರ್ಲಿಲ್ಲ. ನಾನು ಫುಲ್ ಮಾನಸಿಕ ಆಗಿಬಿಟ್ಟೆ. ಅಸಹ್ಯ ಆಯಿತು, ಮಾನಸಿಕ ಆಯಿತು, ಎಲ್ಲ ಒಟ್ಟೊಟ್ಟಿಗೆ ಆಯಿತು. ಅವನಿಷ್ಟು ಡ್ರಾಮ್ಯಾಟಿಕ್ಕಾಗಿ ಬಿಹೇವ್ ಮಾಡ್ತಿದ್ದ ಅಂದ್ರೆ ಅವನಿಗೆ ಗೊತ್ತು ನಾನು ಮೊಬೈಲ್ ಹಿಡಿದಿದ್ದೀನಿ ಅಂತೇಳಿ. ಬಟ್ ಸ್ಟಿಲ್ ಅವನೇನೋ ಲೈಕ್ ರಿಯಾಕ್ಟ್ ಮಾಡ್ತಿರ್ಲಿಲ್ಲ. ಅತ್ತಿ ಏನಂದ್ರೆ ಒಲ್ಲೆ ಅಂತಲೇ ಅಂತಿದ್ದ. ಸೊ ಹಂಗೆ ಅವ್ನು ಕಾಡಿಸ್ಕೊಂಡು ಗುಡಿಗೆ ಹೋದ್ವಿ, ಯಾಕಂದರೆ ಅದು ಶಿವರಾತ್ರಿ ಅಲ್ಲ. ಸೊ ಹಂಗಾಗಿ ನಮ್ಮ ಮನೆ ಪಕ್ಕನೇ ಗುಡಿ ಇತ್ತು, ಬಸವಣ್ಣನ ಗುಡಿ. ಸೊ ಅಲ್ಲಿ ಶಿವಪ್ಪ ಇದ್ದ, ಶಿವಪ್ಪನ ಮಾತಾಡ್ಸ್ಕೊಂಬರೋಣ ಅಂತ ಗುಡಿಗೆ ಬಂದ್ವಿ. ಸೊ ನಮ್ಮ ಸಾಹೇಬ್ರು ಒಂದು ಹಾಯ್ ಮಾಡಿದ್ರು. ಸೊ ಎಲ್ಲರೂ ಹಾಯ್ ಮಾಡಿ ಆ್ಯಂಡ್ ಫೈನಲಿ ನಾವು ಗುಡಿಗೆ ಎಂಟ್ರಿ ಕೊಟ್ಟು ಲೈಕ್ ಅಮ್ಮ ಪೂಜೆ ಎಲ್ಲ ಮುಗಿಸ್ಕೊಂಡು. ಇನ್ನೊಂದು ಸ್ಪೆಷಲ್ ಏನಪ್ಪ ಅಂತಂದರೆ ಶಿವಪ್ಪಂಗೆ ಪೂಜೆ ಮಾಡೋದಲ್ದೇ ಗಂಗಾ ಮಾತೆಗೂ ಪೂಜೆ ಮಾಡಬೇಕು ಅಂತ ಏನೋ ನಮ್ಮ ಅತ್ತಿಗೆ ಹೇಳಿದರು. ಸೊ ಹಾಗಾಗಿ ನಮ್ಮ ಮನೆ ಮುಂದೆ ಲೈಕ್ ನಮ್ಮ ಮನೇಲಿ ಬೋರ್ ಇದೆ. ಸೊ ಇದು ಗಂಗಮ್ಮ ಅಂತೇಳಿ ಗಂಗಮ್ಮನ ಪೂಜೆ ಮಾಡಬೇಕು ಅಂತ ಇದನ್ನು ಶಿವರಾತ್ರಿ ದಿನವೇ ಮಾಡಬೇಕಂತ. ಸೊ ಏನು ನನಗೆ ಅಷ್ಟೊಂದು ನನ್ನ ಕ್ಲಿಯರಾಗಿ ಕೇಳಿಲ್ಲ ನಮ್ಮಮ್ಮಂಗೆ ಪೂಜೆ ಮಾಡಬೇಕು, ಅದು ಮಗಳೇ ಮಾಡಬೇಕು ಅಂತಂದರು. ಸೊ ಹಾಗಾಗಿ ನಾನು ಬಂದಿನಲ್ಲ, ಸೊ ನನ್ನಿಂದ ಮಾಡ್ತಿಲ್ಲ, ನಮ್ಮ ಅತ್ತಿಗೆನ ಮಾಡ್ತಾರೆ, ಇಲ್ಲ ನಮ್ಮ ಅಮ್ಮನೇ ಮಾಡ್ತಾರೆ. ಬಟ್ ನಾನು ಬಂದಿರೋದ್ರಿಂದ ನನ್ನ ಕೈಯಲ್ಲೇ ಮಾಡಿಸಿದ್ರು. ಫೈನಲಿ ಹಂಗೂ ಹಿಂಗೂ ಲೈಕ್ ಪೂಜೆ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡೆ. ಬಟ್ ಅಷ್ಟೊಳಗೆ ಮಮ್ಮಿ ರಂಗೋಲಿ ಹಾಕು, ಅದು ಸಾರಿಸೋದ ಸಗಣಿಲೆ ರಂಗೋಲಿ ಹಾಕು ಅಂತಿದ್ರು. ಸೊ ನಮ್ಮ ಮನೇಲಿ ಏನೇ ಫಂಕ್ಷನ್ ಇದ್ದರು, ಏನೇ ಮಾಡಿದ್ರು ನನ್ನ ರಂಗೋಲಿ ಮಾತ್ರ ಮಿಸ್ ಆಗೋಲ್ಲ. ಸೊ ಅವತ್ತು ಅದೇ ನಡೆದಿದ್ದು. ಸೊ ಫೈನಲಿ ಹಂಗೆ ಹಿಂಗೆ ಮಾಡಿ ರಂಗೋಲಿ ಎಲ್ಲ ಮುಗಿಸ್ಕೊಂಡು ಪೂಜೆನ ಸ್ಟಾರ್ಟ್ ಮಾಡಿದ್ವಿ. ಸೊ ನಾನು ಪೂಜೆ ಮಾಡಿದ್ದೆ, ಮತ್ತು ಅಮ್ಮ ಒದ್ದಿ ಕಡೆ ಎಲ್ಲ ಬೆಳಗ್ಗೆ ಇದು ಮಾಡಿದ್ರು. ನನ್ನ ಕಾಯೆಲ್ಲ ಒಡೆದೆ, ಬಿಕಾಸ್ ಅದು ವೀಡಿಯೋ ಮಾಡೋಕ್ಕಾಗಲ್ಲ, ಸ್ವಲ್ಪ ಯಾಕೋ ಆಡಾಗಿ ಬಂದಿತ್ತು. ಸೊ ಹಂಗಾಗಿ ನಾನು ಆ ವೀಡಿಯೋ ಹಾಕಿಲ್ಲ. ಸೊ ಫೈನಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಮಾಡಿ ಏನೋ ಹಾಲು ತುಪ್ಪ ಏನೋ ಹಾಕಿದ್ರು ನಮ್ಮಮ್ಮ, ಸಾರಿ ಹಾಲು ಬೆಲ್ಲ ಹಾಕಿದ್ರು. ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಸೀದಾ ಒಳಗೆ ಎಂಟ್ರಿ ಕೊಟ್ಟು ಅಷ್ಟರೊಳಗೆ ನನ್ನ ನೆಚ್ಚಿ ನಂಗೆ ಲಾಗ್ ಮಾಡೋಣ ಬಾ ಅಂತ ಕರೆದೆ. ಸೊ ಬಂದ ಅವನು ಓಡೋಡಿ ಅವನಿಗೆ ಕೆಲವೊಂದಿಷ್ಟು ವೀಡಿಯೋ ಆಯಿತು. ಹೀಗೆಲ್ಲ ನಾವು ಮಾಡಕ್ಕೆ ಕುಂತೀವಿ ಅಂದರೆ ಅವ್ನು ನನಗಿಂತ ಚೆನ್ನಾಗಿ ರಿಯಾಕ್ಟ್ ಮಾಡ್ತಿರ್ತಾನೆ ಅವನು. ಸೊ ನಮ್ಮಮ್ಮ ಏನೋ ಹೇಳ್ಕೊಡ್ತಿದ್ದಾರೆ ಆ್ಯಕ್ಚುಲಿ. ಅದೇ ಗಂಗಾ ಮಾತೆ ನಮಸ್ಕಾರ ಮಾಡು ಅಂತ ಏನೋ ಹೇಳ್ಕೊಟ್ರು ಅವ್ರು ಆ್ಯಕ್ಚುಲಿ. ಸೊ ಫೈನಲಿ ಇಬ್ಬರು ನಾವೆಲ್ಲ ಅಡ್ಡ ಬಿದ್ದು ಉದ್ದು ಬಿದ್ದು ನಮಸ್ಕಾರ ಮಾಡಿದ್ವಿ. ಸೊ ನಮ್ಮ ಸಾಹೇಬ್ರು ನಮಸ್ಕಾರ ಇದು ಮಾತ್ರ ಚೆನ್ನಾಗಿ ಮಾಡ್ತಾನೆ. ಲಾಗ್ ಮಾಡ್ತಿದ್ದೀನಿ ಅನ್ನೋದಕ್ಕೆ ಹಾಯ್ ಮಾಡ್ದ. ಸೊ ಫೈನಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಅವತ್ತೊಂದು ಆ್ಯಕ್ಚುಲಿ ಉಪವಾಸ ಅಲ್ಲ. ಸೊ ಹಾಗಾಗಿ ಊಟ ಏನು ಮಾಡಲಿಲ್ಲ, ಟಿಫನ್ ಎಲ್ಲ ಮುಗಿಸ್ಕೊಂಡು ಅವನ ಜೊತೆಗೆ ಆಟ ಆಡ್ತಿದ್ವಿ. ಆ್ಯಕ್ಚುಲಿ ಈಗಿನ ಮಕ್ಕಳು ಫೋನಿಗೆಲ್ಲ ಹೆಂಗೆ ಅಡಿಕ್ಟ್ ಆಗಿರ್ತಾರೆ. ಫಾರ್ ಎಕ್ಸಾಂಪಲ್ ಇದೆ ನೋಡಿ, ನಮ್ಮ ಚಿಟಿಮೆ ಫೋನ್ನ ಒಂದು ಕಿವಿ ಹಿಂಗೆ ಹಿಡ್ಕೊಂಡು ಆ ಕೈಯಲ್ಲಿ ಎತ್ತಿ ಹಾಯಿ ಮಾಡ್ತಿದ್ದಾನೆ. ಯಪ್ಪ ಸಿಕ್ಕಾಪಟ್ಟೆ ನಕ್ವಿ ನಾವು. ನಾನು ಅಗೇನ್ ಮತ್ತು ಟ್ರೈ ಮಾಡಿದೆ ಅತ್ತ ಅಂತ ಕರಿಯೋ ಅಂತೇಳಿ. ಅವ್ನು ಮಾತ್ರ ಚಾನ್ಸೇ ಇಲ್ಲ, ಅವನ ಹತ್ರ ಏನೂ ಮಾತಾಡಿಲ್ಲ. ವಲ್ಲ ಅಂದರೆ ವಲ್ಲ ಅಂತಂದ. ಸೊ ಹಂಗಾಗಿ ನಂಗೆ ಸ್ವಲ್ಪ ಸಿಟ್ಟು ಬಂದಂಗೆ ಆಯಿತು. ಬಟ್ ಏನು ಮಾಡೋಕ್ಕಾಗಲ್ಲ, ನನ್ನ ಮುದ್ದು ಅದು. ಸೊ ಅವನಿಗೆ ನಾನು ಸಿಕ್ಕಾಪಟ್ಟೆ ಕಾಡಿಸ್ದೆ, ನಾನು ಅಳಿಯ ಅಲ್ಲ ಹಂಗೆ ಅಂತೇಳಿ. ಅದೇನೋ ಲೈಕ್ ರೀಲ್ ಮಾಡೋಕ್ಕೋ ಗೋಸ್ ರಾಂಗ್ ಅಂತೇಳಿ ಸಮಥಿಂಗ್ ಬರುತ್ತಲ್ಲ, ಸೇಮ್ ನಮ್ಮದು ಹಾಗೆ ಆಗಿತ್ತು. ಅವ್ನಂಗೆ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದೆ, ನಾನು ಉಲ್ಟಾ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಹಂಗೆ ಜಗಳ ಆಗಿ ಅವ್ನು ನಾನು ಅಳಿಯ ಅಲ್ಲ ಅಂತ ಹಿಂಗೆ ಕಾಡಿಸ್ದೆ. ಅಳಕೊಂಡ್ಬಿಡ್ತದು ಪಾಪಚ್ಚಿ. ಸೊ ಅವ್ನು ಅಳಕೊಂಡ್ರೆ ಅಫ್ಕೋರ್ಸ್ ನಂಗೆ ಒಳಗೆ ಬರತೈತಿ. ಸೊ ಹಂಗೆ ಹಿಂಗೆ ಕಾಡಿಸಿ ಅವ್ನಿಗೆ ಇದು ಮಾಡಿ ಸಿಕ್ಕಾಪಟ್ಟೆ ಆಟ ಕೊಟ್ಟೆ. ಯಾಕೋ ಪುಣ್ಯ ನಮ್ಮಪ್ಪ ಇರಲಿಲ್ಲ. ನಮ್ಮಪ್ಪ ಇದ್ದರೆ ನಾನು ಪಿಕ್ಚರೇ ಬಿಡಿಸ್ತಿದ್ರು ನಮ್ಮ ಅಪ್ಪಾಜಿ ಫುಲ್ಲು. ಅಪ್ಪ ಇಲ್ಲಾದಾಗ ಇಂಥವೆಲ್ಲ ನಾವು ಮಾಡೋಕ್ಕೆ ನಮ್ಗೆ ಸ್ವಲ್ಪ ಏನದು ಟೈಮ್ ಇರುತ್ತೆ. ಇಲ್ಲ ನಮ್ಮಪ್ಪ ಅವ್ನು ಮುಟ್ಟಿಸಲ್ಲ, ಅವ್ನು ಟಚ್ ಮಾಡ್ಲಿಕ್ಕೆ, ಅವ್ನು ಮಾತಾಡ್ಸೋಕೆ ಬಿಡಲ್ಲ ನಮ್ಮ ಅಪ್ಪಾಜಿ, ಅಷ್ಟು ಅವನ ಮೇಲೆ ಪ್ರೀತಿ. ಸೊ ಫೈನಲಿ ಅವ್ನು ಹಂಗೂ ಹಿಂಗೆ ಕಾಡಿಸಿ ಅವ್ನು ಅಳಿಸಿ ಎಲ್ಲ ಮಾಡಿಂದಾದ್ಮೇಲೆ ನಾವು ಸೀದಾ ರೆಡಿ ಆಗಿ ಸ್ಟಾರ್ಟ್ ಆದ್ವಿ. ಬಿಕಾಸ್ ಲೈಕ್ ಆಲ್ಮೋಸ್ಟ್ ಹೆಂಗಂದರೆ ಲೇಟ್ ಆಗಿಬಿಟ್ಟಿತ್ತು. ಅವ್ನು ಕಾಡಿಸೋದ್ರೊಳಗೆ ನನ್ನ ಟೈಮ್ ಹೋಗ್ಬಿಟ್ಟಿತ್ತು. ಪಾಪದ ಅಳ ಕುಂತ್ಬಿಡ್ತಾನೆ ಮೊದಲು ಕಾಡ್ಸೋ ಕೂರ್ಸೋತಿಲ್ಲ ಅದನ್ನು. ಸೊ ಹಂಗಾಗಿ ಮತ್ತು ಅಳ ಕುಂತಲ್ಲ ಅಂತ ಅಪ್ಪಾಜಿ ಬೈತಾರಂತೆ. ಮತ್ತು ಹಂಗೂ ಹಿಂಗೆ ಮಾಡಿ ರಮಿಸಿ ನಾವು ರೆಡಿ ಆದ್ವಿ. ಏನಕ್ಕಪ್ಪ ಅಂದರೆ ಊರಿಗೆ ಬರಾಗಿ. ಆ್ಯಕ್ಚುಲಿ ನಾವು ಎಷ್ಟು ಖುಷಿಯಾಗಿ ನಾನು ಊರಿಗೆ ಹೋಗಿರ್ತೀನಿ, ಅದಕ್ಕಿಂತ ಬೇಜಾರಿರೋ ವಿಷಯ ಏನಪ್ಪ ಅಂತಂದರೆ ನಾನು ವಾಪಸ್ ಹುಬ್ಳಿ ಬರಬೇಕಂದ್ರೆ ಯಾವ ಶತ್ರುಗೂ ಬೇಡ. ಏನಕ್ಕಪ್ಪ ಅಂತಂದರೆ
ಎಲ್ಲರೂ ಅನ್ಕೊತಿರ್ತಾರೆ ನಾನು ಎಷ್ಟು ಖುಷಿಯಾಗಿದ್ದೀನಿ, ಎಷ್ಟು ಅಫ್ಕೋರ್ಸ್ ನಾನು ಖುಷಿಯಾಗಿದ್ದೀನಿ. ಏನೋ ಒಂದು ಸಾಧನೆ ಮಾಡಬೇಕು ಅಂತ ನಮ್ಮೂರು ಬಿಟ್ಟು ಈ ಊರಿಗೆ ಬಂದು ಏನೋ ಒಂದು ಸ್ಟಾರ್ಟಪ್ ಮಾಡಿ ಏನೋ ಮಾಡಿದ್ದೀನಿ ಅಂತಂದ್ರೂ ಲೈಕ್ ಹೆಂಗಾಗುತ್ತೆ ಅಂತಂದರೆ ವಾಪಸ್ ನನಗೆ ಹುಬ್ಬಳ್ಳಿ ಬರ್ಬೇಕಂತ ಅಂದ್ಬಿಟ್ರೆ ಫುಲ್ ಎಮೋಷನಲ್ ಆಗೋ ಸ್ಟಾರ್ಟ್ ಆಗುತ್ತೆ. ಯಾಕಪ್ಪ ಅಂತಂದರೆ ಲೈಕ್ ಅಷ್ಟು ಇಷ್ಟಪಡೋ ಅಪ್ಪ ಅಮ್ಮ, ನಾನು ಮುದ್ದು ಮಾಡೋ ನಮ್ಮ ಪಾಪು, ಅಣ್ಣ, ಅತ್ತಿಗೆ, ನಮ್ಮನೆ. ಸೊ ಎಲ್ಲನೂ ಸಡನ್ನಾಗಿ ಬಿಟ್ಟು ಬರಬೇಕು ಅಂದ ತಕ್ಷಣ ಅದು ಎಲ್ಲಿಲ್ಲದೆ ಇರೋ ಸಂಕಟ, ಬೇಜಾರು ಅದೆಲ್ಲ ಕಾಮನ್ ಅಂದ್ಕೊಳ್ತೀನಿ. ಸಮ್ಟೈಮ್ ಅನಿಸುತ್ತೆ ಯಾಕಾದರೂ ದೊಡ್ಡವರಾಗ್ಬಿಡ್ತೀವೋ ಅಂತ. ಸಾರಿ ಗೈಸ್, ಲೈಕ್ ಸ್ವಲ್ಪ ನಾನು ಎಮೋಷ್ನಲ್ ಆದೆ ಬಿಕಾಸ್ ಇದನ್ನ ಹೇಳಬೇಕಂತಾನೆ ಇದ್ದೆ ನಾನು. ಏನಕ್ಕಪ್ಪ ಅಂತಂದರೆ ಸರ್ಟನ್ ಒಂದು ಏಜ್ ಆಗೋವರೆಗೂ ನಮಗೇನೋ ಫೀಲಿಂಗ್ಸ್ ಅನ್ನೋದು ಇರೋಲ್ಲ. ಫೀಲಿಂಗ್ಸ್ ಅನ್ನೋದಿರುತ್ತೆ, ಬಟ್ ಅದು ಬೇರೆ ಫೀಲಿಂಗ್ಸ್ ಆಗಿಬಿಟ್ಟಿರುತ್ತೆ. ಸರ್ಟನ್ ಒಂದು ಏಜ್ ಆದಮೇಲೆ ಲೈಕ್ ಆ ಏಜ್ ದಾಟಿದ ಮೇಲೆ ನಮ್ಗೆ ಮನೆಯದ್ದು ವ್ಯಾಲ್ಯೂ, ಅಪ್ಪ ಅಮ್ಮನ ವ್ಯಾಲ್ಯೂ, ಪ್ರತಿಯೊಂದದ್ದು ವ್ಯಾಲ್ಯೂಸ್ ನಮ್ಗೆ ಗೊತ್ತಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಷ್ಟರೊಳಗೆ ನಮ್ದು ಟೈಮ್ ಮೀರಿಬಿಟ್ಟಿರುತ್ತೆ. ಬಿಕಾಸ್ ಇಷ್ಟು ದಿನ ನಮ್ಮ ಅಪ್ಪ ಅಮ್ಮ ಒಂದು ಸರ್ಟನ್ ಏಜಲ್ಲಿ ನಮ್ಮನ್ನು ನೋಡ್ಕೊಂಡಿರ್ತಾರೆ. ಆಫ್ಟರ್ ದಟ್ ನಾವು ಅವ್ರಿಗೋಸ್ಕರ ಏನಾದರೂ ಒಂದು ಮಾಡಬೇಕು ಅಂತ ನಾವು ಇದ್ದೂರಲ್ಲ ಆಗಲ್ಲ ಅಂತಂದ ತಕ್ಷಣ ಬೇರೆಯವ್ರಿಗೆ ಬರಬೇಕಾಗತ್ತೆ. ಇಷ್ಟನೋ ಇಷ್ಟ ಇಲ್ದನೋ ಬಂದು ಜೀವನ ಸ್ಟಾರ್ಟ್ ಮಾಡಬೇಕಾಗತ್ತೆ. ಆ್ಯಕ್ಚುಲಿ ಇದು ಹುಡುಗಿರ್ಕಿಂತ ಹುಡುಗರಿಗೆ ಜಾಸ್ತಿ ಎಫೆಕ್ಟಿವ್ ಇರೋದು. ಬಟ್ ನಾವು ಹುಡುಗಿರು ಸ್ವಲ್ಪ ಹೇಳ್ಕೊಡ್ತೀವಿ, ಹುಡುಗರು ಹೇಳ್ಕೊಳ್ಳಲ್ಲ ಪಾಪ. ಸೊ ಏನು ಮಾಡೋಕ್ಕಾಗಲ್ಲ. ಒಂದೇನೋ ಸಾಧನೆ ಮಾಡಬೇಕು ಅಥವಾ ಏನೋ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತ ಬಂದಾಗ ಊರು, ಅಪ್ಪ ಅಮ್ಮ ಕೆಲವೊಂದು ಸಾರಿ ಮರಿಬೇಕಾಗತ್ತೆ. ಬಟ್ ನನಗೆ ಇಷ್ಟ ಇದೆಯೋ ಅಥವಾ ಇಲ್ವೋ ಅದು ಸೆಕೆಂಡರಿ. ಬಟ್ ಏನೋ ಒಂದು ನಾವು ಅಚೀವ್ಮೆಂಟ್ ಮಾಡಬೇಕು ಅಂತ ಊರು ಬಿಟ್ಟು ಬಂದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಅದನ್ನೆಲ್ಲನೂ ಮೆಟ್ಟಿ ನಿಂತಿದ್ದೀನಿ ಅನ್ನೋದೇ ನನಗೊಂದು ಹೆಮ್ಮೆ ವಿಷಯ. ಫೈನಲಿ ಹಿಂಗೂ ಮಾಡಿ ನಾನು ಎಷ್ಟು ಖುಷಿಯಿಂದ ಊರಿಗೆ ಹೋಗಿದ್ದು ಅಷ್ಟೇ ಬೇಜಾರಾಗಿ ನಾನು ಊರಿಗೆ ಬರಬೇಕಾಯ್ತು. ಬಿಕಾಸ್ ನನಗೆ ಇದೊಂದು ವೀಡಿಯೋ ನನಗೆ ಫಸ್ಟ್ ಟೈಮ್ ಅನಿಸ್ತಿರ್ಬೋದು. ಬಟ್ ನನಗೆ ಎವ್ರಿ ಟೈಮ್ ನಾನು ವೀಕ್ಲಿ ಹೋದರೂ ನಾನು ಊರಿಗೆ ನನಗೆ ಇದೇ ಫೀಲ್ ಆಗುತ್ತೆ. ಆ್ಯಂಡ್ ತಿಂಗಳಿಗೊಮ್ಮೆ ಹೋದ್ರೂ ನನಗೆ ಇದೇ ಫೀಲ್ ಆಗುತ್ತೆ. ನಾನೆಲ್ಲೂ ಇಷ್ಟೊಂದು ಶೇರ್ ಮಾಡ್ಕೊಳ್ಳೋದು ಯಾವತ್ತೂ ಟ್ರೈ ಮಾಡಿಲ್ಲ. ಬಿಕಾಸ್ ಏನೋ ನನಗೆ ಅದು ಯಾವಾಗಿಂದನೂ ಅಭ್ಯಾಸ ಇಲ್ಲ. ಬಿಕಾಸ್ ನಾನು ಆಲ್ಮೋಸ್ಟ್ ಬೆಳೆದಿದ್ದೆ ಒಬ್ಬಳೇ ಜಾಸ್ತಿ. ಸೊ ನಾನು ಏನು ಮಾಡಿದ್ರು ಸೊ ಎಲ್ಲನೂ ನಾನು ಇಂಡಿಪೆಂಡೆಂಟ್ ಆಗಿನೇ ಆಲ್ಮೋಸ್ಟ್ ನಾನು ಸರ್ವೈವ್ ಆಗಿರೋದು. ಸೊ ಫೈನಲಿ ಇಷ್ಟನೋ ಇಷ್ಟ ಇಲ್ದನೋ ನಾನು ಅಗೇನ್ ಹುಬ್ಳಿಗೆ ಬರೋಕ್ಕೆ ರೆಡಿ ಆದೆ. ಪ್ರತಿ ಸಲನೂ ಅಪ್ಪ ಅಮ್ಮ ಅಂತಾರೆ, ಯಾಕೆ ನೀನು ಅಲ್ಲೇ ಹೋಗಬೇಕು, ಇಲ್ಲೇ ಏನಾದರೂ ಮಾಡಿ ಏನೋ ಮಾಡ ಅಂತೇಳಿ. ಬಟ್ ಅದೇನೋ ಗೊತ್ತಿಲ್ಲ, ಅಲ್ಲಿ ಆಗದಿರೋಕ್ಕೆ ನಾನು ಇಲ್ಲಿ ಸ್ಟಾರ್ಟಪ್ ಮಾಡಿದ್ದು. ಸೊ ಫೈನಲಿ ಇಷ್ಟನೋ ಇಷ್ಟ ಇಲ್ದನೋ ಅವನಿಗೆ ಬಾಯಿ ಹೇಳಬೇಕಾಯ್ತು. ಸೊ ಎವ್ರಿ ಟೈಮ್ ಲೈಕ್ ಅಪ್ಪ ಅಮ್ಮಂಗೂ ಅಷ್ಟೇ ಕಷ್ಟ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ. ಲೈಕ್ ಏನರ ಒಂದು ಮಾಡಬೇಕು ಅಂದರೆ ಕಷ್ಟಪಡ್ಬೇಕಂತಲ್ಲ. ಸೊ ನಾನು ಇದೇ ರೀತಿ ಪಡ್ತಾ ಇರೋದು. ಸೊ ಫೈನಲಿ ಅವತ್ತು ನಾನು ಬರೋ ಟೈಮಲ್ಲಿ ಬಂದೆ. ಪಾಪ ಅಳಕ್ಕೆ ಸ್ಟಾರ್ಟ್ ಆಯ್ತು ಅದು. ಬಿಕಾಸ್ ಅವನಿಗೆ ಹೆಂಗಂದ್ರೆ ಒಬ್ಬನ ಹಚ್ಕೊಂಡಿರ್ತಾನೆ ಅಂದ ತಕ್ಷಣ ಅವ್ರನ್ನ ಬಿಟ್ಕೊಡೋಕೆ ಅವನಿಗೂ ಇಷ್ಟ ಆಗಂಗಿಲ್ಲ. ಸೊ ನಾನು ಹೋಗ್ತೀನಿ ಅಂದ ತಕ್ಷಣ ಬಾಡ ಬಾ ಅಂತಿದ್ದ ಅವನು ಇನ್ನೂ ಕಂಪ್ಲೀಟಾಗಿ ಮಾತು ಬರಲ್ಲ. ಬಾ ಅಂತಿದ್ದ. ಏನೋ ಗೊತ್ತಿಲ್ಲ. ಓಕೆ ಫೈನಲಿ ಅವನಿಗೆ ಬಾಯ್ ಹೇಳಿ ಲೈಕ್ ನಮ್ಮೂರಿಂದ ಹುಬ್ಳಿ ಬರಬೇಕಂದ್ರೆ ನಾನು ಬಸ್ನ ಅಂದರೆ ಸಿಟಿಗೆ ಹೋಗಿ ಬಸ್ ಹತ್ತಬೇಕು. ಸೊ ಫೈನಲಿ ಅವನಿಗೆ ಬಾಯ್ ಹೇಳಿ ಸಿಟಿಗೆ ಬಂದೆ ಅಪ್ಪನ ಕರ್ಕೊಂಡು. ನಮ್ಮ ಅಪ್ಪನೂ ಅಷ್ಟೇ ಎವ್ರಿ ಟೈಮ್ ನಾನು ಬರೋವಾಗಲೂ ಅವ್ರ ಕಣ್ಣು ತುಂಬೇ ಬಿಟ್ಟಿರ್ತದೆ. ಲೈಕ್ ಇವನ್ ಅಮ್ಮ ಕೂಡ. ಏನು ಮಾಡೋಕ್ಕಾಗಲ್ಲ, ನಾನು ಬಂದಿರೋದೇ ಹೀಗೆ. ಸೊ ಆ್ಯಕ್ಚುಲಿ ಇದಾಗಿತ್ತು ನಮ್ಮೂರಿನ ವ್ಲಾಗ್. ಆ್ಯಕ್ಚುಲಿ ಸ್ವಲ್ಪ ನಂದು ರೊಟೀನ್ ಹಿಂಗಿದೆ. ಆ್ಯಕ್ಚುಲಿ ಎಲ್ಲರಿಗೂ ಅನಿಸ್ತೈತಿ ಎಷ್ಟು ಖುಷಿಯಾಗಿರ್ತಾಳೆ, ಎಷ್ಟು ಹ್ಯಾಪಿಯಾಗಿದ್ದಾಳೆ ಅಂತ. ಬಟ್ ಅದರಿಂದ ಇಷ್ಟು ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತು. ಸೊ ಫೈನಲಿ ಅವನಿಗೆ ಬಾಯ್ ಹೇಳಿ ಅವನಿಗೆಲ್ಲ ಕಾಟ ಕೊಟ್ಟು ಪಾಪ ಅಳ್ತಿತ್ತು. ಅದು ಅಳಿದು ನನಗೂ ಸಿಕ್ಕಾಬಿಟ್ಟು ಅಳು ಬಂತು. ಸೊ ಫೈನಲಿ ಇದಾಗಿತ್ತು ನನ್ನ ಆಫ್ಟರ್ ಲಾಂಗ್ ಟೈಮ್ ವ್ಲಾಗ್, ನಮ್ಮೂರು ವ್ಲಾಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಗಿರೋ ಖುಷಿ ಬರುವಾಗಿರಲ್ಲ. ಲೈಫಲ್ಲೂ ಹಾಗೆ ನಾವು ಹೆಂಗೆ ಬಂದಿರ್ತೀವಿ ಹಂಗೆ ನೀಟಾಗಿ ನಾವು ಹೋಗಲ್ಲ ಅಂದ್ಕೊತೀವಿ. ಸೊ ಫೈನಲಿ ನನಗೆ ಅವತ್ತು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಬಿಕಾಸ್ ನನ್ನ ಕಣ್ಣಲ್ಲಿ ಆಲ್ರೆಡಿ ನೀರು ಸ್ಟಾರ್ಟ್ ಆಗಿತ್ತು. ಸೊ ಹಾಗಾಗಿ ನನ್ನ ರಿಟರ್ನ್ ಬಸ್ ನಮ್ಮೂರ ಮೇಲೆ ಹೋಗುತ್ತೆ. ಸೊ ನಮ್ಮ ಚಿನ್ನಿನೂ ವೆಯ್ಟ್ ಮಾಡ್ತಾಯಿತ್ತು ಹೊರಗಡೆ ಪಾಪಚ್ಚಿ. ಸೊ ಫೈನಲಿ ಅವನಿಗೆ ಬಾಯ್ ಮಾಡಿ ನಾನು ಮೂವ್ ಆನ್ ಆಗಬೇಕಾಯಿತು. ಸೊ ಫೈನಲಿ ಇದಾಗಿತ್ತು ನನ್ನ ಎಮೋಷ್ನಲ್ ವಿಡಿಯೋ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಮೀಟ್ ವಿತ್ ನೆಕ್ಸ್ಟ್ ವ್ಲಾಗ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.